ಹೋಗ. ಇದೇನಿದು ಕಟಿಂಗ್ ಈ ಥರ ಐತೆ ರಾಯನ್? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆ ಫುಲ್ ಮಂಜು ಎಷ್ಟು ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಇನ್ನು ನಾನು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದ. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನಿಗೊಂದು ಲೋಟ ಹಾಲು ಕುಡಿಸ್ಬಿಟ್ರೆ ಸ್ವಲ್ಪ ಹೊತ್ತು ಆಡ್ಕೊಂಡು ಸಮಾಧಾನವಾಗಿರ್ತಾನೆ. ಇನ್ನು ಇದಾದಮೇಲೆ ಅವನಿಗೆ ಸ್ವಲ್ಪ ಮುದ್ದೆ ಏನಾದರೂ ಮಾಡಿ ತಿನ್ನಿಸ್ತೀನಿ 9 ಗಂಟೆಗೆ. ಇವತ್ತು ಬೇರೆ ಕಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಬೇಕು ಅಂತೇಳಿ ಅವರಪ್ಪ ನೈಟೇ ಹೇಳಿದರು. ಅದಕ್ಕೆ ಸ್ವಲ್ಪ ಬೇಗನೆ ಎಬ್ಬರಿಸ್ಬಿಟ್ಟಿದ್ದೀನಿ ಅವನ್ನ. ಅವನಿಗೆ ಊಟ ಕೂಡ ತಿನ್ನಿಸಿದ್ದಾಯಿತು. ಬೆಳಗ್ಗೆನೇ ಸ್ವಲ್ಪ ರೈಸ್ ಮಾಡಿ ತಿನ್ನಿಸ್ಬಿಟ್ಟೆ. ಇನ್ನು ಅವ್ರ ಡ್ಯಾಡಿ ಜೊತೆ ಅವನು ಕಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾನೆ. ಹುಷಾರಮ್ಮ, ಬಾಯ್ ಮಾಡು. ಇನ್ನು ನಾನು ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಒಗ್ದಿರೋ ಬಟ್ಟೆನೆಲ್ಲ ತಗೊಂಡೋಗಿ ಒಣಗಾಕ್ತಾ ಇದ್ದೀನಿ. ಇನ್ನು ನಮ್ಮ ರಾಯನ್ ಬಂದ್ರಂತೂ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಮೇಲೆ ಬಟ್ಟೆ ಎತ್ಕೊಂಡು ಬರಬೇಕಾದ್ರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಅದಕ್ಕೆ ಅವ್ನು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ರೆ ಮತ್ತು ಅವ್ನು ಬಂದಮೇಲೆ ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅವ್ರು ಬರೋಷ್ಟರಲ್ಲಿ ಚಪಾತಿ, ಪಲ್ಯ, ಚಟ್ನಿ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಚಟ್ನಿ ಇಲ್ಲ ಅಂದರೂ ಪರವಾಗಿಲ್ಲ, ಆಲೂಗಡ್ಡೆ ಪಲ್ಯ ಮಾತ್ರ ಇರಬೇಕು. ದೋಸೆ ಆಗಲಿ, ಚಪಾತಿ ಆಗಲಿ, ಪೂರಿ ಆಗಲಿ, ಯಾವುದಕ್ಕೆ ಸರಿ ನನಗೆ ಪಲ್ಯ ಬಂದಿದ್ದರೆ ಸಾಕು. ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಇಕ್ಕದೆ ಸಾಕು, ಫುಲ್ಲು ನುಣ್ಣಗೆ ಬೆಂದೋಗಿಬಿಡುತ್ತೆ. ಸ್ವಲ್ಪ ನುಣ್ಣಗಾದರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇನ್ನು ಅದಕ್ಕೆ ನಾನು ಬೇಕಾಗಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತೀನಿ. ಅದಾದಮೇಲೆ ಚಟ್ನಿ ಸ್ವಲ್ಪ ಮಾಡ್ಕೊತೀನಿ. ತುಂಬ ಜನ ಏನಾದರೂ ಅಡುಗೆ ಮಾಡಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ತಾರೆ, ಹಾಕೋದೇ ಇಲ್ಲ. ಇನ್ನು ನಾನು ಕೇಳಿರೋ ಪ್ರಕಾರ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಇನ್ನು ನಾನಂತೂ ಹಾಕ್ಕೊತೀನಿ. ಫಸ್ಟೆಲ್ಲ ನಾನು ಹಾಕ್ಕೊತಿರಲಿಲ್ಲ. ಇನ್ನು ಅದನ್ನು ಕೇಳಿದಾದಮೇಲೆ ನಾನು ಅದನ್ನು ಎಲ್ಲ ಅಡುಗೆಗೂ ಹಾಕ್ಕೊತೀನಿ. ಇನ್ನು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿ ಮಾಡಿದ್ರೆ. ಇನ್ನು ನಾನು ಈ ಥರ ವೀಡಿಯೋ ಮಾಡಿಕೊಂಡು ಚಪಾತಿ ಹಾಕ್ಬಿಟ್ಟು ಮರೆತೇ ಹೋಗಿದ್ದೀನಿ. ಇನ್ನು ಅದು ವೀಡಿಯೋ ಕ್ಯಾಪ್ಚರ್ ಆಗ್ತಾನೆ ಐತೆ. ಅದು ನೋಡಿದ್ರೆ ಫುಲ್ಲು ನಾನು ನೋಡೋಷ್ಟರಲ್ಲಿ ಎಲ್ಲ ಸೀದೋಗಿಬಿಟ್ಟಿತ್ತು. ಇನ್ನು ಸೀದೋದ್ರೂ ವೇಸ್ಟ್ ಮಾಡೋಂಗಿಲ್ಲಲ್ಲ, ಇನ್ನು ಸೀದೋಗಿರೋದು ನಾವೇ ತಿನ್ಕೊಳ್ಳೋಣ ಅಂತೇಳಿ ನನಗೆ ಅಂತ ಎತ್ತಿ ಅದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇನ್ನು ಎಲ್ಲ ಮನೆಗಳಲ್ಲೂ ಹೆಂಗಸರು ಅಷ್ಟೇ, ಮನೇಲಿರೋರ್ಗೆ ಮಾತ್ರ ಚೆನ್ನಾಗಿ ಮಾಡಿಕೊಡ್ತಾರೆ. ಅವ್ರು ಯಾವ್ದು ಬೇಕಾದರೂ ತಿನ್ಕೊತಾರೆ. ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು. ನಮ್ಮ ರಾಯನ್ಗೆ ಇನ್ನು ಸ್ನಾನ ಮಾಡಿಸ್ಬೇಕು. ರಾಯನ್ನ ಅವರಪ್ಪ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತೇಳಿ ಕರ್ಕೊಂಡು ಹೋಗೋರು. ಯಾವ ಥರ ಮಾಡಿಸ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಸ್ವಲ್ಪ ನೀಟಾಗಿ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಅವರು. ಇನ್ನು ನಮ್ಮ ಮನೆಯಲ್ಲಂತೂ ಯಾವಾಗಲೂ ಕಂಪಲ್ಸರಿ ಸೌತೆಕಾಯಿ ಇದ್ದೇ ಇರ್ತೈತೆ. ಏನೇ ಊಟ ಮಾಡಿರಲಿ, ನನಗಂತೂ ಸೌತೆಕಾಯಿ ತಿನ್ನಬೇಕು ಅಂದರೆ ತುಂಬ ಇಷ್ಟ. ಇದು ಸ್ವಲ್ಪ ಡೈಜೆಷನ್ಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಇನ್ನು ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ ಸೌತೆಕಾಯಿ ತಿನ್ನೋದ್ರಿಂದ. ಇನ್ನು ಎಲ್ಲರೂ ಅಷ್ಟೇ ಇದನ್ನು ತಿಂದರೆ, ಇವಾಗ ಬೇಸಿಗೆ ಆಗಿರೋದ್ರಿಂದ ಬಾಡಿ ಫುಲ್ಲು ತಂಪಾಗಿರುತ್ತೆ. ಇನ್ನು ನನ್ನ ಮಗನಿಗಂತೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದನ್ನೇ ಕೊಟ್ಬಿಟ್ರೆ ಕೂಡ ಅವನು ಬೇಡ ಅಂತ ಹೇಳೋದೇ ಇಲ್ಲ. ಇದನ್ನೇ ತಿನ್ಕೊಂಡಿದ್ದೋಗ್ತಾನೆ ಆರಾಮಾಗಿ. ಇನ್ನು ರೆಡಿ ಆಗಿದ್ದೆಲ್ಲ ಆಯಿತು. ಇವಾಗಂತೂ ಇನ್ನು ನಾಳೆವರೆಗೂ ಫುಲ್ಲು ಕೆಲಸ ಇರುತ್ತೆ. ಇನ್ನು ನನ್ನ ಮಗನ ಬರ್ತ್ಡೇ ಇರೋದನ್ನ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೋ. ಅವ್ರಿಗೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇಷ್ಟ. ಬಟ್ ಏನಂದರೆ ಸುಮ್ಮನೆ ಎಲ್ಲ ವೇಸ್ಟ್ ಖರ್ಚು ಮಾಡೋದು ಬೇಡ ಅಂತ ನಾನು ಇರಲಿ, ನೋಡೋಣ ಯಾವ ಥರ ಆಗುತ್ತೋ ಏನೋ ಅಂತ. ಇವಾಗೇನೋ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಇವಾಗ ಮಾಡಿದ್ರೆ ಅವ್ರಿಗೊಂಥರ ಖುಷಿ ಇರುತ್ತೆ. ಇನ್ನು ಸ್ವಲ್ಪ ದೊಡ್ಡವರಾದಮೇಲೆ ಮತ್ತೆ ಅವ್ರು ಮಾಡಿಸ್ಕೊತಾರೋ ಎಲ್ಲೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಆಮೇಲೆ ಹೊಡಿಯಕ್ಕೆ ಬರಲ್ಲ, ಬರ್ತ್ಡೇ ಅಲ್ಲ, ಬರ್ತ್ಡೇ. ಅಪ್ಪು ಏನಪ್ಪ ಕಟಿಂಗ್ ಹಿಂಗೆ ಮಾಡಿಸ್ಕೊಂಬಂದಿದೀಯಾ? ಹಾಂ ಚಿನೇ, ಇದೇನಿದು ಕಟಿಂಗ್ ಈ ಥರ ಐತೆ ರಾಯನ್? ನೋಡಿಲ್ಲ ಮಮ್ಮನ ನೋಡು, ಇಲ್ಲಿ ನೋಡಿಲ್ಲಿ ನಮ್ಮ ಮನೆಯವ್ರು ನೋಡ್ರಿ ಏನು ಚೆನ್ನಾಗಿ ಕಟಿಂಗ್ ಮಾಡಿಸ್ಕೊಂಬಂದವ್ರು. ಹೋಗಿ ಚೆನ್ನಾಗಿದ್ದಿದ್ದು ಕೂದಲೆಲ್ಲ ಹಾಳಾಗೋಯ್ತು ಇವಾಗ. ಅಯ್ಯೋ ಇಲ್ಲೇನು ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಇಷ್ಟ ಆಯ್ತಾ ನಿನ್ನ ಕಟಿಂಗಾ? ನನಗಿಷ್ಟ ಆಗಿಲ್ಲ ಕಟಿಂಗು.
ರಾಯನ್ ಇವಾಗ ಅವರಪ್ಪ ಜೊತೆ ಫೋಟೋಶೂಟ್ಗೆ ಅಂತ ಹೇಳಿ ರೆಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ನಿದ್ದೆ ಮಾಡ್ತಾಯಿದ್ದವನ್ನ ಬೇಗ ಎಬ್ಬರಿಸ್ದೆ. ಇನ್ನು ಅವನಿಗೆ ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳಿದ್ರೆ ಅವನು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ, ಆಡ್ಕೊಂಡೆ ಅವನೇ ಮಲ್ಕೊಂಡು. ಎಷ್ಟೊಂದೈತೆ ಗೊತ್ತಾ, ಫುಲ್ ತಲೆ ಫುಲ್ ಐತೆ. ಅದಕ್ಕೆ ಫೇಸ್ ಪ್ಯಾಕ್ ಹಾಕ್ತೀನಿ ಎದ್ದೇಳು. ಅಯ್ಯೋ ಹೇರ್ ಪ್ಯಾಕ್ ಹಾಕ್ತೀನಿ. ನೀನು ಸರಿಯಾಗಿ ಎಣ್ಣೆ ಇಡಲ್ಲ, ಅದಕ್ಕೆ ಹಿಂಗಾಗಿರೋದು. ಫೋಟೋಶೂಟ್ಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ರಾಯನ್ಗೆ ಹೊಸದಾಗಿ ಚಿಕ್ಕದಾಗಿ ಒಂದು ಕಾರ್ ತೊಗೊಂಬಂದಿದ್ದಾರೆ ಅವರಪ್ಪ. ಅದರಲ್ಲಿ ಫೋಟೋಶೂಟ್ ಮಾಡೋಣ ಅಂತೇಳಿ ಈ ಬಿಸಿಲಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಸರಿ ಆನ್ ಮಾಡು. ರಾಯನ್ಗಂತೂ ಈ ಕಾರ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅವನು ಬಿಟ್ಟಿರ್ತಾನೆ ಇಲ್ಲ, ಅವ್ನಿಗೇನೋ ಒಂಥರ ಖುಷಿ ಕಾರ್ನ ನೋಡಿದ್ರೆ. ಪಪ್ಪ ಕಾರು ಅಂತ ಹೇಳ್ತಾ ಇದ್ದಾನೆ. ಇವ್ನಿಗೆ ಫೋಟೋಶೂಟ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಗುಂಡನು, ನಮ್ಮ ಮನೆಯವರು. ಅವನು ಏನು ಹಿಂಸೆ ಕೊಡ್ತಾರೆ ಅಂತೇಳಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಬಾರೋ ಅಂತ ಹೇಳಿದ್ದೆ. ಪಾಪ ನಮ್ಮ ಮನೆಯವರು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದ. ಅಷ್ಟೊಂದು ಕಾಟ ಏನು ಕೊಟ್ಟಿಲ್ಲ. ಅದೇ ಜಾಗದಲ್ಲಿ ನಾನು ಇದ್ದಿದ್ರೆ ಎಷ್ಟು ಬೈಸ್ಕೊಬೇಕಾಗಿತ್ತು ಇವನ್ನ ಫೋಟೋಶೂಟ್ಗೆ ಯಾಕಾದರೂ ಕರ್ಕೊಂಡು ಬಂದರು ಅಂತ ಅನಿಸ್ಬಿಡ್ತಾಯಿದ್ದು. ಅವರಿಬ್ಬರು ಇದ್ದಾರೆ ಸೈಲೆಂಟಾಗಿ ಇದ್ದಾನೆ ಅಲ್ಲಿ. ಈ ಥರ ಎಲ್ಲ ಫೋಟೋಶೂಟ್ ಮಾಡಬೇಕಂದ್ರೆ ತುಂಬಾ ಪೇಷನ್ಸ್ ಬೇಕು. ಇನ್ನು ಈ ಮಕ್ಕಳಂತೂ ಹೇಳಿದ ಮತ್ತು ಕೇಳೋ ಏಜು ಅಲ್ಲ, ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ. ಬಟ್ ನಮ್ಮ ರಾಯನ್ ಏನೋ ಅವ್ನಿಗೆ ಇಷ್ಟ ಬಂದಂಗೆ ಏನೋ ಒಂದು ಮಾಡ್ತಾಯಿದ್ದಾನೆ ಪಾಪ. ಹೇಳಿ ಹೇಳಿ ಹೋಗೋಳಕ ಎಕ್ಸ್ ಹಾಕೊಂಡೆ ಹಾಕೊಂಡೇಕೋ ಹಾಕೊಂಡೇಕೋ ಹಾಕೋ 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 ಏಕೋ ಡೋರ್ ತೆಗಿ. ಏಕೋ ಏಕೋ ಹೆಂಗೆ ಎಕ್ಕಿದ್ ನೀನು? ಕುತ್ಕೊಳ್ಳೋ, ಇರೋ ಒಂದು ನಿಮಿಷ. ಇಲ್ಲ ಜಿಲ್ಲೆ ನೋಡೋದು ಹೋದ್ರೆ ಹಂಗೆ ಇರ್ಬೇಕು. ಓಕೆ 1 2 ಓಕೆ 1 2 3 ಅಂತೀನಿ. ಅವಾಗ ಈ ಕಡೆ ನೋಡ್ಬೇಕು. 1 2 3 ಸ್ಟಾರ್ಟ್. ನೋಡಿ ಈ ಕಡೆ. ನೋಡು, ಬಿಡು, ಆನ್ ಮಾಡು, ಬಿಡು ಒಂದ್ಸರಿ ಬಿಡು ಬಿಡು, ತುಳಿಬೇಡ. ಆ ಕಡೆ ತಿರ್ಗೋ, ಆ ಕಡೆ ತಿರ್ಗೋ, ತಿರ್ಗೋ, ಹಂಗೆ ಇರ. ತಿರ್ಗಾ ಈ ಕಡೆ ತಿರ್ಗಾ ಈ ಕಡೆ. ಈ ಕಾರ್ನ ಅವರಪ್ಪ ಅವನಿಗೆ ಬರ್ತ್ಡೇಗೆ ಅಂತ ತಗೊಂಬಂದಿರೋದು. ಅದರಿಂದನೇ ಅದರಲ್ಲಿ ಒಂದ್ಸರಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಪಾಪ ಕರ್ಕೊಂಡು ಬಂದವ್ರೆ. ಏನೋ ಬಿಸಿಲಲ್ಲಿ ಒಣ್ಕೊಂಡು ಆರಾಮಾಗಿ ಕುತ್ಕೊಂಡು ಅವನು ಏನು ಕಷ್ಟಪಡ್ದಿರ ಅವನು. ಇನ್ನು ರಾಯನ್ ಏನಾದರೂ ಹೇಳಿದ ಮಾತು ಕೇಳಿಲ್ಲ ಅಂದರೆ ಅವ್ರ ಅಪ್ಪನ ಕೋಪ ಅಂತೂ ಪೀಕಲ್ಲಿ ಹಿಡ್ತೈತಿ. ಏನಂದ್ರೆ ಅದು ಅಂದ್ಬಿಡ್ತಾರೆ. ಬಟ್ ಎಷ್ಟೇ ಅಂದ್ರೂ ಅವನ ಖುಷಿಗೋಸ್ಕರನೇ ಮಾಡ್ತಾರೆ. ಸಾಕಿರು ಸಾಕಿರು ಸಾಕಿರು. ಇನ್ನು ಅವನಂತೂ ನಿಂತ್ಕೊಂಡ್ರೆ ಕುತ್ಕೊಂತಾನೆ ನಿಂತ್ಕೊತಾನೆ, ಕೈ ಇಡಂದ್ರೆ ಕಾಲಿಡ್ತಾನೆ, ಕಾಲಿಡಂದ್ರೆ ಕೈ ಇಡ್ತಾನೆ. ಏನೋ ಅವ್ನಿಗೆ ಇಷ್ಟ ಬಂದಂಗೆಲ್ಲ ಅವ್ನು ಮಾಡ್ಕೊತಾವನೆ. ಎಲ್ಲೂ ಅವನು ಒಂದತ್ತನ್ನು ಸೈಲೆಂಟಾಗಿ ನಾವು ಹೇಳ್ದಂಗೆ ಅವನು ಏನು ಮಾಡೋದೇ ಇಲ್ಲ ಬಿಡ್ರಿ. ನನಗೆ ಫಸ್ಟೇ ಗೊತ್ತಿತ್ತಿದೆಲ್ಲ ನಾನು. ಆದರೆ ಕಷ್ಟಪಟ್ಟು ಏನೋ ಮಾಡ್ಕೊಂಬಂದಿದ್ದಾರೆ ಇಬ್ಬರು ಹೋಗಿ. ಈ ವಿಡಿಯೋ ಶೂಟ್ ಯಾಕೆ ಮಾಡ್ತಿರೋದಂದರೆ ಬರ್ತ್ಡೇಗೆ ಹಾಕೋಕ್ಕೆ ಒಂದು ಶಾರ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವರು ಅದನ್ನು ಪ್ರಿಪೇರ್ ಮಾಡೋಕ್ಕೋಸ್ಕರ ಅಂತೇಳಿ ಇಷ್ಟೊತ್ತು ವೆಯ್ಟ್ ಮಾಡಿ ಮಾಡ್ತಾ ಇರೋದು. ಇನ್ನು ಅವ್ನ ಬರ್ತ್ಡೇಗೋಸ್ಕರ ಅಂತಲೇ. ಇನ್ನು ಶಾರ್ಟ್ ವಿಡಿಯೋನೂ ಹಾಕ್ತೀನಿ ನೋಡಿ. ಆ ಶಾರ್ಟ್ ವಿಡಿಯೋ ಕೂಡ ನಮ್ಮ ಮನೆಯವರೇ ಎಡಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಜಾಸ್ತಿ ಇಷ್ಟ ಆಗೋಯಿತು. ನಮ್ಮ ಮನೆಯವ್ರು ಯಾಕಾದರೂ ಇಷ್ಟೊಂದೆಲ್ಲ ಕಷ್ಟಪಡ್ತಾರೆ ಅಂದ್ಕೊಂಡೆ. ಬಟ್ ಆ ವಿಡಿಯೋ ನೋಡಿದ ಮೇಲೆ ನನಗೆ ಅರ್ಥ ಆಯಿತು ಎಷ್ಟು ಕಷ್ಟ ಇರುತ್ತೆ ಅಂತ. ಇನ್ನು ನಾನು ಅವ್ರ ಮನೆಗೆ ಬರೋಷ್ಟರಲ್ಲಿ ಊಟ ರೆಡಿ ಮಾಡೋಣ ಅಂತ ಹೇಳಿ ಎಗ್ ರೈಸ್ ಮಾಡಿ ಅದ್ರ ಜೊತೆ 2 ಆಮ್ಲೆಟ್ ಮಾಡಿಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ರಾಯನ್ಗೆ ಆಮ್ಲೆಟ್ ಅಂದರೆ ತುಂಬ ಇಷ್ಟ. ಇನ್ನು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.